ಈ ನಾಟಕ ಮುಗಿಯೋ ಹಂತಕ್ಕೆ ಬಂದಿದೆ. ವಿಡಿಯೋ ಮಾಡೋಕ್ಕೆ ಬರುತ್ತಾ? ಡಾಕ್ಟರ್ದು ಮಾತ್ರ ಮಾಡಿ ತಲೆ ತಗ್ಗಿಸ್ಕೊಂಡು ಬರ್ತಾರೆ. ಐ ಆಮ್ ಸಾರಿ, ಪೇಷಂಟ್ ಈಸ್ ನೋ ಮೋರ್ ಅಂತ ಹೇಳ್ತಾರೆ. ಸ್ವಲ್ಪ ಮುಂಚೆ ಕರ್ಕೊಂಡು ಬಂದಿದ್ದರೆ ಹೀಗಾದರೂ ಪ್ರಯತ್ನ ಮಾಡಿ ನಾನು ಉಳಿಸ್ತಿದ್ದೆ ಅಂತ ಹೇಳ್ತಾರೆ. ಅವ್ರದ್ದು ಮಾತ್ರ ವಿಡಿಯೋ ಮಾಡಿ. ಡಾಕ್ಟರ್ ಕೈ ಮುಗಿದು ಕೇಳ್ಕೊಳ್ತೀನಿ, ಒಂದು ಸರಿ ಪ್ರಯತ್ನ ಮಾಡಿ ನೋಡಿ ಡಾಕ್ಟರ್, ಪ್ಲೀಸ್. ಡಾಕ್ಟರ್, ನೀವು ಸ್ಪೆಷಲಿಸ್ಟ್ ಡಾಕ್ಟರ್, ಒಂದು ಸರಿ ಪ್ರಯತ್ನ ಮಾಡಿ ನೋಡಿ ಡಾಕ್ಟರ್. ಯಾಕೆ ಡಾಕ್ಟರ್? ಸತ್ತೋದವ್ರದ್ದು ಟ್ರೀಟ್ಮೆಂಟ್ ಆಗಲ್ವಾ? ಟ್ರೀಟ್ಮೆಂಟ್ ಮಾಡಲ್ವಾ ಡಾಕ್ಟರ್? ಯಾಕೆ ಡಾಕ್ಟರ್? ಸತ್ತೋದವ್ರದ್ದು ಟ್ರೀಟ್ಮೆಂಟ್ ಆಗಲ್ವಾ? ಆಗುತ್ತೆ ಡಾಕ್ಟರ್, ಇದು ಎಷ್ಟು ದೊಡ್ಡ ಆಸ್ಪತ್ರೆ ಇದು. ಸತ್ತೋದವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ, ಇಲ್ಲಿಗೆ ಮಾಡ್ತಾರೆ ಡಾಕ್ಟರ್. ಯಾಕೆ ಡಾಕ್ಟರ್? ಇದು ಆಗುತ್ತೆ, ಅಷ್ಟು ದೊಡ್ಡ ಆಸ್ಪತ್ರೆ ಡಾಕ್ಟರ್ ಇದು. ಇಲ್ಲಿ ಸತ್ತೋದವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ನೋಡಿ, ಓದಿ, ನಾನು ಹುಚ್ಚನೋ ಡಾಕ್ಟರ್? ಇಲ್ಲಿ ನೋಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸತ್ತು ಹೋಗಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ 12 ತಾಸಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ಡಾಕ್ಟರ್? ನಾನು ಹುಚ್ಚನಾ? ಪೇಷಂಟೇ ಸತ್ತು ಹೋಗಿದ್ದಾರೆ, ಇಷ್ಟು ಗಂಟೆಗಳ ಕಾಲ ಒಳಗಡೆ ಏನು ಆಟ ಆಡ್ತಿದ್ರಾ? ಇದು ಪೇಷಂಟ್ನ ಡೆತ್ ಸರ್ಟಿಫಿಕೇಟ್ ಅಲ್ಲ, ಈ ಹಾಸ್ಪಿಟಲ್ನ ಡೆತ್ ಸರ್ಟಿಫಿಕೇಟು. ಅರ್ಥ ಆಯ್ತಾ? ಎಷ್ಟು ಬೇಕು ಇಂಥದ್ದು? ನೂರಾರು ಸಾವಿರಾರು ಎಷ್ಟು ಬೇಕು ಇದ್ರ ಕಾಪಿ ಜೆರಾಕ್ಸು? ಇಷ್ಟು ಮೋಸ ಮಾಡ್ತೀರಾ ನನಗೆ? ಅಷ್ಟು ಬುದ್ಧಿ ಇರಲ್ವಾ? ಬಾ ರಾಜ ಬಾ, ನೀನೊಬ್ಬ ಕಡಿಮೆ ಇದೆ. ಎಷ್ಟು 3 ಲಕ್ಷ ರೂಪಾಯಿ ತುಂಬಬೇಕಾ? ಅಂದರೆ ಮಾತ್ರ ಬಾಡಿ ಬಿಟ್ಕೊಡೋದಾ? 75 ಲಕ್ಷ ಈ ಪೇಷಂಟ್ ಹೆಸರಿಗೆ ಮಾಡಬೇಕು ನೀವು. ಆ ಪೇಷಂಟ್ನ ಹೆಂಡತಿ ಹೆಸರಿಗೆ. ಅಲ್ಲಿ ತನಕ ಈ ಬಾಡಿ ಈ ಹಾಸ್ಪಿಟಲ್ ಬಿಟ್ಟು ಎಲ್ಲಿ ಹೋಗಲ್ಲ. ಈ ನಾಟಕ ಎಲ್ಲ ಮುಗೀತೀಗ. ನಿಮ್ಮ ಬಾಸ್ನ ಕರೀರಿ. ಈಗ ಮುಗೀತು, ಕರೀರಿ ಬಾಸ್ನ ಕರೀರಿ. ಅಡಿಯೋ.